ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಹಂಚಿದ್ರಲ್ಲ, ಅಟ್ಲೀಸ್ಟ್ ಹಂಚೋ ಅಂಥ ಸಂದರ್ಭದಲ್ಲಿ ತನಿಖೆ ಮಾಡಿ ಗುಪ್ತವಾಗಿ ಅವ್ರನ್ನ ಹ್ಯಾಂಗೆ ಮಾಡೋರಿ? ಆ ಹೆಣ್ಮಕ್ಳು ಯಾಕೆ ಬೀದಿಗೆ ತಂದ್ರಿ? ಆಯ್ತು, ನೀವೇ ಹೇಳ್ತಾ ಇದ್ದೀರಲ್ಲ ಯಾವ್ಯಾವುದೋ ದೌರ್ಬಲ್ಯದಿಂದ ಈ ಥರ ಆಗಿದ್ದಾರೆ, ಈ ಆಸೆ ಆಮಿಷಗಳು ಬಲಾತ್ಕಾರ ಅಂತ. ಪಾಪ ಆ ಹೆಣ್ಮಕ್ಳು ಏನು ಮಾಡಿದರು? ಅವ್ರ ಸಂಕಟ, ಅವ್ರ ಮನೆ ಪರಿಸ್ಥಿತಿ ಒಂದು ಸಾರಿ ಯೋಚನೆ ಮಾಡಿ. ತಪ್ಪು ಮಾಡಿರಿದ್ರೆ ಹ್ಯಾಂಗೆ ಮಾಡಲಿ ಅಂತ ತಪ್ಪು ಪ್ರಕಾರ. ನಾನು ಅವತ್ತು ಇದು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರು ಕಾನೂನು ಬದಲಾವಣೆ ಮಾಡುವಂಥ ವ್ಯವಸ್ಥೆ ಇದ್ದರೆ ಇನ್ನೂ ಮುಂದೆ ಹೋಗಿ. ನಾನೇನು ಬದಲಾವಣೆ ನಮ್ಮದೇನು ಪ್ರಶ್ನೆನೇ ಇಲ್ಲ, ಮುಂದೋಗಿ. ಆದರೆ ಅಂದರೆ ಈ ಮಕ್ಕಳನ್ನು, ಆ ಹೆಣ್ಮಕ್ಳನ್ನು ಒಂದು ಸಾರಿ ಯೋಚನೆ ಮಾಡಬೇಕಿತ್ತು. ನಮ್ಮ ರಾಜಕೀಯ ವ್ಯವಸ್ಥೆಗೆ ನಾವು ಉಪಯೋಗಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ. ನೆನ್ನೆ ಒಂದು ಆಡಿಯೋ ಬಿಡುಗಡೆ ದೇವರಾಜೇಗೌಡ ಮತ್ತು ಶಿವರಾಮೇಗೌಡ ಮಾತಾಡಬೇಕಾದ್ರೆ ದೇವೇಗೌಡರ ಬಗ್ಗೆ ಒಂದು ಮಾತನ್ನು ಹೇಳಿದ್ರು, ಅಂದರೆ ಇನ್ನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತ. ನೀವು ಆಡಿಯೋ ಕೇಳಿದಿರ ಅನ್ಸುತ್ತೆ. ನೆನ್ನೆ ಆಡಿಯೋ ಬಗ್ಗೆ ಏನು ಹೇಳ್ತೀರಿ ನೀವು? ಮೊನ್ನೆನೇ ಹೇಳಿದ್ದೀನಿ, ನಾವು ಕೂಡ ಶಿವರಾಮೇಗೌಡರಿಗೆ ಒಂದು ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀವಿ, ಸಂಸದರು ಕೂಡ ಆಗಿದ್ದರು, ನನಗೆ ಅವರು ವೈಯಕ್ತಿಕ ಸ್ನೇಹಿತರು ಕೂಡ. ಅವರು ಈ ರೀತಿ ಮಾತಾಡ್ತಾರೆ ಅಂತ ಈ ದೇವರಾಜೇಗೌಡರು ಅವ್ರು ಮಾತಾಡಿರೋದು ರಾಜಕೀಯದ ಸಂಚು, ಅದು ಬೇರೆ, ಅದು ಇಡೀ ರಾಜ್ಯ ಜನತೆಗೆ ಗೊತ್ತಿದೆ. ಬಟ್ ನಮ್ಮ ಶತ್ರುಗಳಿಗೂ ಕೂಡ ಇವತ್ತು ದೇವೇಗೌಡರ ಬಗ್ಗೆ ಮಾತಾಡಿದ್ದಾರೆ. ಇಮ್ಮಡಿ ಪುಲಕೇಶಿ ಅವ್ರು ಬಿಟ್ಟರೆ ಒಬ್ಬ ಕನ್ನಡಿಗ ಇಡೀ ದೇಶದಲ್ಲಿ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಹಾರಿಸಿದರೆ ಒಬ್ಬ ರೈತರ ಮಗ, ಅದು ದೇವೇಗೌಡರು ಮಾತ್ರ. ಆಯಿತಾ? ಅಂಥ ಪುಣ್ಯಾತ್ಮನ ಬಗ್ಗೆ ಮಾತನಾಡುವಾಗ ರಾಜಕೀಯವಾಗಿ ಟೀಕೆ ಮಾಡಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆದರೆ ಅವರು ವೈಯಕ್ತಿಕವಾಗಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇರೋವಂಥವ್ರು, ಅಂಥವ್ರನ್ನ ಎಲ್ಲ ವ್ಯವಸ್ಥೆಗಳನ್ನ ನೋಡಿ ಬೇಸತ್ತು ನಾವು ಸ್ವಲ್ಪ ಈ ಸಾರ್ವಜನಿಕ ಜೀವನದಿಂದ ದೂರ ಇದ್ವಿ. ಕುಮಾರಣ್ಣರವರು ಮೈಸೂರಲ್ಲಿ ನಮ್ಮ ಮಂಡ್ಯ ಲೋಕಸಭೆ ಏನು BJP ಹೈಕಮಾಂಡ್ ಎಲ್ಲ ಒತ್ತಾಯ ಮಾಡಿ ನಿಲ್ಲಿಸಿದ್ರು, ಆ ಕಾರಣದಿಂದ ಸ್ವಲ್ಪ ಸಕ್ರಿಯ ಆದ. ನಾನು ಒಂದು ವರ್ಷದಿಂದ ನೋಡಿದ್ರೆ ನೀವು ವಿಧಾನಸಭಾ ಚುನಾವಣೆ ದಿನೇ ದಿನೇ ಇದು ನೋಡ್ತಾ ನಮ್ಮನ್ನು ರಾಜಕಾರಣಿಗಳನ್ನ, ನಮ್ಮನ್ನು ಜನ ಯಾವ ರೀತಿ ನೋಡ್ತಾರೆ, ನಮ್ಮ ಪರಿಸ್ಥಿತಿ ಹೇಗಾಗಿದೆ. ಯಾರಾದರೂ ನಮ್ಮನ್ನು ಮನೆಗೆ ಹೋದಾಗ ನಮ್ಮನ್ನು ಅವ್ರು ಊಟಕ್ಕೆ ಕರಿಬೇಕಾದ್ರೆ, ಒಂದು ಹಾಲು ಕೊಡಬೇಕಾದ್ರೆ ನಮ್ಮನ್ನು ಯಾವ ರೀತಿ, ನಮ್ಮ ಭಾವನೆಗಳೇನು ಅನ್ನುವಂಥದ್ದನ್ನ ನಾವು ಆತ್ಮಾವಲೋಕನ ಮಾಡಬೇಕಾಗುತ್ತೆ ಸಾರ್ವಜನಿಕ ಜೀವನದಲ್ಲಿರೋರು. ಅದರಿಂದ ಇದರಲ್ಲಿ ಎಲ್ಲರೂ ತಪ್ಪಿದೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ನಿಮ್ಮ ರಂಗು, ಪತ್ರಿಕಾ ರಂಗನೂ, ನಾವೆಲ್ಲರೂ ಸೇರಿ ಇವತ್ತು ಈ ವ್ಯವಸ್ಥೆನ ಈ ಮಟ್ಟಕ್ಕೆ ತಂದಿದ್ದೀವಿ. ಈಗ ಏನು ಮಾಡಬೇಕು ಅಂತ ನೀವು ಆಗ್ರಹ ವ್ಯಕ್ತಪಡಿಸಿ, ಏನಾಗಬೇಕು ಇವಾಗ? ಇವತ್ತು ಕುಮಾರಣ್ಣವ್ರು ಹೇಳಿದ್ದಾರೆ, ನೀವೇನು ಹೇಳ್ತೀರ? ಸ್ವಲ್ಪ ಯಾವುದಕ್ಕೆ ಕೆಟ್ಟವರು ಒಳ್ಳೆಯವರು ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ನಾವು ಏನು 100ಕ್ಕೆ 100 ಸರಿ ಇದ್ದೀವಿ ಅಂತ ಹೇಳೋದು, ಆದರೆ ಒಳ್ಳೆಯದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡುವಂಥದ್ದಾಗಬೇಕು.